ವೀಕ್ಷಕರೇ, ಆಗ್ಲೇ ಹೇಳ್ತಾ ಇದ್ವಿ, ಮೊಟ್ಟೆ ತಿಂದ್ರೆ ನಿಜಕ್ಕೂ ಕ್ಯಾನ್ಸರ್ ಬರುತ್ತಾ? ಆ ರೀತಿಯ ಒಂದು ವದಂತಿ ಹಬ್ಬಿರೋದು ಮೊಟ್ಟೆ ತಿನ್ನೋರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ಗೆ ಕಾರಣ ಆಗ್ಬಿಟ್ಟಿದೆ. ಜಿಮ್ ಮಾಡೋರು ಎಸ್ಪೆಷಲಿ ಪಾಪ ಜಿಮ್ ಮಾಡ್ತಾರೆ, ಬಾಯ್ಲ್ಡ್ ಎಗ್ ತಿಂತಾ ಇರ್ತಾರೆ, ಆಚೆ ಬಂದ್ರೆ ಎಗ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಈಗ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಆರೋಗ್ಯ ಇಲಾಖೆ ಜನರ ಆತಂಕವನ್ನ ದೂರ ಮಾಡೋದಕ್ಕೆ ಕ್ರಮ ತಗೋತಾ ಇದೆ. ಇದು ಷಡ್ಯಂತ್ರ ಅಂತ ಹೇಳಲಾಗ್ತಾ ಇದೆ. ದರ ಇಳಿಸುವ ಕುತಂತ್ರ ಅಂತಾನೂ ಹೇಳಲಾಗ್ತಾ ಇದೆ. ಯಾವುದು ಷಡ್ಯಂತ್ರನೋ ದರ ಇಳಿಸುವ ಕುತಂತ್ರವೋ, ಅದಕ್ಕಾಗಿ ಈ ರೀತಿಯ ವಿಚಾರಗಳನ್ನ ಹರಿಬಿಡಲಾಗ್ತಾ ಇದೆಯಾ? ಏಕಾಏಕಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ವದಂತಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಅಸಲಿಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಾಯಿತು. ಖಾಸಗಿ ಯೂಟ್ಯೂಬ್ ಚಾನೆಲ್ನ ಒಂದು ಇಂಟರ್ವ್ಯೂನ ಸಂದರ್ಭದಲ್ಲಿ ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್ ಒಂದರ ವಿರುದ್ಧವೇ ನೇರವಾದಂತಹ ಆರೋಪ ಮಾಡಲಾಯಿತು. ನೋಡಿ, ಇದನ್ನ ಗಮನಿಸಿ ನೀವು. ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್, ಆ ಬ್ರ್ಯಾಂಡ್ನ ವಿರುದ್ಧ ಒಂದು ಆರೋಪ. ಆ ಜನಪ್ರಿಯ ಕಂಪನಿಗೆ ಉತ್ತರ ಭಾರತದಲ್ಲಿ ದೊಡ್ಡ ಮಾರ್ಕೆಟ್ ಇದೆ, ದೊಡ್ಡ ಮಾರ್ಕೆಟ್ ಆ ಒಂದು ಕಂಪನಿಗೆ. ಸೊ ಆ ಮಾರ್ಕೆಟ್ ಏನಿದೆ ಆ ಕಂಪನಿಗೆ, ಅದನ್ನ ಕೊಲ್ಯಾಪ್ಸ್ ಮಾಡಕ್ಕೆ ಈ ರೀತಿಯ ಷಡ್ಯಂತ್ರವನ್ನ ಮಾಡಲಾಯ್ತಾ? ವಿಡಿಯೋ ಮಾಡಿದ ಯೂಟ್ಯೂಬರ್ ಉತ್ತರ ಭಾರತದವರು. ಇದೇ ಕಾರಣಕ್ಕೆ ಆ ಬ್ರ್ಯಾಂಡ್ನ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಈಗ ಅದಲ್ಲದೆ ಇತ್ತೀಚೆಗೆ ಬಲು ದುಬಾರಿಯಾಗಿತ್ತು ಮೊಟ್ಟೆ ದರ. ಆ ಮೊಟ್ಟೆ ದರವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ರೀತಿಯ ಕುತಂತ್ರ ಮಾಡಿರಬಹುದು ಅಂತಾನು ಹೇಳಲಾಗ್ತಾ ಇದೆ. ಚಳಿಗಾಲದಂತೂ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆ ಮಾರಾಟ ಆಗುತ್ತೆ ಚಳಿಗಾಲದಲ್ಲಿ. ಈ ಟೈಮಲ್ಲಿ ರೇಟ್ ಇನ್ನೂ ಜಾಸ್ತಿ ಆದ್ರೆ ಹೆಂಗ್ ಕತೆ? ಸೊ ಕಡಿಮೆ ಮಾಡೋದಕ್ಕೆ ಇದೊಂದು ಐಡಿಯಾ ಅಂತ ಹೇಳಿ ಕುತಂತ್ರ ಮಾಡಿರಬಹುದು. ಕ್ಯಾನ್ಸರ್ ಬರುತ್ತೆ ಮೊಟ್ಟೆ ತಿಂದ್ರೆ ಅಂತ ಒಂದು ವದಂತಿಯನ್ನ ಹಬ್ಬಿಸ್ಬಿಡೋಣ, ಮಾರ್ಕೆಟ್ ಬಿದ್ದೋಗುತ್ತೆ ಅನ್ನುವಂತ ಕುತಂತ್ರ. ಹಿಂಗಾಗಿ ಈ ರೀತಿ ಸುಳ್ಳು ವಿಚಾರಗಳು ಸ್ಪ್ರೆಡ್ ಆಗ್ತಾ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಮೊಟ್ಟೆ ದರ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಅಧಿಕವಾಗಿದೆ. ಚಳಿಗಾಲ ಬರ್ತಾ ಇದೆ, ಮೊಟ್ಟೆ ದರ ಏರಿಕೆ ಆಗಬಹುದು. ಸೊ ಈ ಎಲ್ಲ ವಿಚಾರಗಳನ್ನ ಮನಗಂಡಂತಹ ಇವರು ದರ ಇಳಿಸುವ ಸಲುವಾಗಿ ಷಡ್ಯಂತ್ರ ಹೂಡಿದ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಕಡಿಮೆ ದರದಲ್ಲಿ ಹೆಚ್ಚು ಪ್ರೋಟೀನ್ ಸಿಗುವಂತ ಆಹಾರ ಅಂತಂದ್ರೆ ಅದು ಮೊಟ್ಟೆ. ಮೊಟ್ಟೆಯ ಮೇಲೆ ಕಣ್ಣಿಟ್ಟಿದ್ದ ಪ್ರೋಟೀನ್ ಕಂಪನಿಗಳು ಇದೇ ಕಾರಣಕ್ಕೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನುವಂತ ವದಂತಿಯನ್ನ ಸೃಷ್ಟಿ ಮಾಡಿದರ. ಸೋಕಾಲ್ಡ್ ಕಂಪನಿಗಳು, ಸೋಕಾಲ್ಡ್ ಜನ ಈ ರೀತಿ ಒಂದು ವದಂತಿಯನ್ನ ಹಬ್ಬಿಸ್ಬಿಟ್ರೆ ಆಟೋಮೆಟಿಕ್ಲಿ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ನಾವು ಹೇಳಿದ ರೀತಿಯಲ್ಲಿ ಮೊಟ್ಟೆ ಮಾರಾಟ ಆಗುತ್ತೆ. ಯಾವ ದರ ಏರಿಕೆ ಪ್ರಶ್ನೆಯೇ ಬರಲ್ಲ. ರಸ್ತೆಗೆ ಅವರೇ ಬಂದು ಮೊಟ್ಟೆ ತಗೊಂಡೋಗಿ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಅಂತ ಲೆಕ್ಕಾಚಾರ ಹಾಕಿ ಇದನ್ನ ಮಾಡಿದರ. ಸೊ ಬಿಯಾಂಡ್ ದೀಸ್ ಆಲ್ ಥಿಂಗ್ಸ್, ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಸತ್ಯಕ್ಕೆ ದೂರ ಅಂತ ಹೇಳಲಾಗ್ತಾ ಇದೆ. ಜನರಲ್ಲಿರುವಂತಹ ಆತಂಕವನ್ನ ದೂರ ಮಾಡುವ ಕೆಲಸವನ್ನ ಈಗ ರಾಜ್ಯ ಆರೋಗ್ಯ ಇಲಾಖೆಯು ಕೂಡ ಮಾಡ್ತಾ ಇದೆ ವೀಕ್ಷಕರೇ. ಬರೋಬ್ಬರಿ 200 ಕಡೆ ಮೊಟ್ಟೆಯನ್ನು ಸಂಗ್ರಹ ಮಾಡಿ ಸ್ಯಾಂಪಲ್ಸ್ ಗಳನ್ನ ಟೆಸ್ಟ್ಗೆ ಕಳಿಸಿದ್ದಾರೆ. ಶೀಘ್ರದಲ್ಲೇ ರಿಪೋರ್ಟ್ ಬರುತ್ತೆ. ಆದರೆ ಮೇಲ್ನೋಟಕ್ಕೆ ಪ್ರೈಮಾ ಫಸಿಯಲ್ಲಿ ಸುಳ್ಳು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ನಿಜಕ್ಕೂ ಆರೋಗ್ಯ ಇಲಾಖೆ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಕೊಡುತ್ತಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ವೀಕ್ಷಕರೇ, ಆಗ್ಲೇ ಹೇಳ್ತಾ ಇದ್ವಿ, ಮೊಟ್ಟೆ ತಿಂದ್ರೆ ನಿಜಕ್ಕೂ ಕ್ಯಾನ್ಸರ್ ಬರುತ್ತಾ? ಆ ರೀತಿಯ ಒಂದು ವದಂತಿ ಹಬ್ಬಿರೋದು ಮೊಟ್ಟೆ ತಿನ್ನೋರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ಗೆ ಕಾರಣ ಆಗ್ಬಿಟ್ಟಿದೆ. ಜಿಮ್ ಮಾಡೋರು ಎಸ್ಪೆಷಲಿ ಪಾಪ ಜಿಮ್ ಮಾಡ್ತಾರೆ, ಬಾಯ್ಲ್ಡ್ ಎಗ್ ತಿಂತಾ ಇರ್ತಾರೆ, ಆಚೆ ಬಂದ್ರೆ ಎಗ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಈಗ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಆರೋಗ್ಯ ಇಲಾಖೆ ಜನರ ಆತಂಕವನ್ನ ದೂರ ಮಾಡೋದಕ್ಕೆ ಕ್ರಮ ತಗೋತಾ ಇದೆ. ಇದು ಷಡ್ಯಂತ್ರ ಅಂತ ಹೇಳಲಾಗ್ತಾ ಇದೆ. ದರ ಇಳಿಸುವ ಕುತಂತ್ರ ಅಂತಾನೂ ಹೇಳಲಾಗ್ತಾ ಇದೆ. ಯಾವುದು ಷಡ್ಯಂತ್ರನೋ ದರ ಇಳಿಸುವ ಕುತಂತ್ರವೋ, ಅದಕ್ಕಾಗಿ ಈ ರೀತಿಯ ವಿಚಾರಗಳನ್ನ ಹರಿಬಿಡಲಾಗ್ತಾ ಇದೆಯಾ? ಏಕಾಏಕಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ವದಂತಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಅಸಲಿಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಾಯಿತು.
ಖಾಸಗಿ ಯೂಟ್ಯೂಬ್ ಚಾನೆಲ್ನ ಒಂದು ಇಂಟರ್ವ್ಯೂನ ಸಂದರ್ಭದಲ್ಲಿ ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್ ಒಂದರ ವಿರುದ್ಧವೇ ನೇರವಾದಂತಹ ಆರೋಪ ಮಾಡಲಾಯಿತು. ನೋಡಿ, ಇದನ್ನ ಗಮನಿಸಿ ನೀವು. ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್, ಆ ಬ್ರ್ಯಾಂಡ್ನ ವಿರುದ್ಧ ಒಂದು ಆರೋಪ. ಆ ಜನಪ್ರಿಯ ಕಂಪನಿಗೆ ಉತ್ತರ ಭಾರತದಲ್ಲಿ ದೊಡ್ಡ ಮಾರ್ಕೆಟ್ ಇದೆ, ದೊಡ್ಡ ಮಾರ್ಕೆಟ್ ಆ ಒಂದು ಕಂಪನಿಗೆ. ಸೊ ಆ ಮಾರ್ಕೆಟ್ ಏನಿದೆ ಆ ಕಂಪನಿಗೆ, ಅದನ್ನ ಕೊಲ್ಯಾಪ್ಸ್ ಮಾಡಕ್ಕೆ ಈ ರೀತಿಯ ಷಡ್ಯಂತ್ರವನ್ನ ಮಾಡಲಾಯ್ತಾ? ವಿಡಿಯೋ ಮಾಡಿದ ಯೂಟ್ಯೂಬರ್ ಉತ್ತರ ಭಾರತದವರು. ಇದೇ ಕಾರಣಕ್ಕೆ ಆ ಬ್ರ್ಯಾಂಡ್ನ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಈಗ ಅದಲ್ಲದೆ ಇತ್ತೀಚೆಗೆ ಬಲು ದುಬಾರಿಯಾಗಿತ್ತು ಮೊಟ್ಟೆ ದರ. ಆ ಮೊಟ್ಟೆ ದರವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ರೀತಿಯ ಕುತಂತ್ರ ಮಾಡಿರಬಹುದು ಅಂತಾನು ಹೇಳಲಾಗ್ತಾ ಇದೆ. ಚಳಿಗಾಲದಂತೂ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆ ಮಾರಾಟ ಆಗುತ್ತೆ ಚಳಿಗಾಲದಲ್ಲಿ. ಈ ಟೈಮಲ್ಲಿ ರೇಟ್ ಇನ್ನೂ ಜಾಸ್ತಿ ಆದ್ರೆ ಹೆಂಗ್ ಕತೆ? ಸೊ ಕಡಿಮೆ ಮಾಡೋದಕ್ಕೆ ಇದೊಂದು ಐಡಿಯಾ ಅಂತ ಹೇಳಿ ಕುತಂತ್ರ ಮಾಡಿರಬಹುದು. ಕ್ಯಾನ್ಸರ್ ಬರುತ್ತೆ ಮೊಟ್ಟೆ ತಿಂದ್ರೆ ಅಂತ ಒಂದು ವದಂತಿಯನ್ನ ಹಬ್ಬಿಸ್ಬಿಡೋಣ, ಮಾರ್ಕೆಟ್ ಬಿದ್ದೋಗುತ್ತೆ ಅನ್ನುವಂತ ಕುತಂತ್ರ. ಹಿಂಗಾಗಿ ಈ ರೀತಿ ಸುಳ್ಳು ವಿಚಾರಗಳು ಸ್ಪ್ರೆಡ್ ಆಗ್ತಾ ಇದೆ ಅಂತಾನು ಹೇಳಲಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಮೊಟ್ಟೆ ದರ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಅಧಿಕವಾಗಿದೆ. ಚಳಿಗಾಲ ಬರ್ತಾ ಇದೆ, ಮೊಟ್ಟೆ ದರ ಏರಿಕೆ ಆಗಬಹುದು. ಸೊ ಈ ಎಲ್ಲ ವಿಚಾರಗಳನ್ನ ಮನಗಂಡಂತಹ ಇವರು ದರ ಇಳಿಸುವ ಸಲುವಾಗಿ ಷಡ್ಯಂತ್ರ ಹೂಡಿದ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಕಡಿಮೆ ದರದಲ್ಲಿ ಹೆಚ್ಚು ಪ್ರೋಟೀನ್ ಸಿಗುವಂತ ಆಹಾರ ಅಂತಂದ್ರೆ ಅದು ಮೊಟ್ಟೆ. ಮೊಟ್ಟೆಯ ಮೇಲೆ ಕಣ್ಣಿಟ್ಟಿದ್ದ ಪ್ರೋಟೀನ್ ಕಂಪನಿಗಳು ಇದೇ ಕಾರಣಕ್ಕೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನುವಂತ ವದಂತಿಯನ್ನ ಸೃಷ್ಟಿ ಮಾಡಿದರ ಸೋಕಾಲ್ಡ್ ಕಂಪನಿಗಳು, ಸೋಕಾಲ್ಡ್ ಜನ ಈ ರೀತಿ ಒಂದು ವದಂತಿಯನ್ನ ಹಬ್ಬಿಸ್ಬಿಟ್ರೆ ಆಟೋಮೆಟಿಕ್ಲಿ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ನಾವು ಹೇಳಿದ ರೀತಿಯಲ್ಲಿ ಮೊಟ್ಟೆ ಮಾರಾಟ ಆಗುತ್ತೆ. ಯಾವ ದರ ಏರಿಕೆ ಪ್ರಶ್ನೆಯೇ ಬರಲ್ಲ. ರಸ್ತೆಗೆ ಅವರೇ ಬಂದು ಮೊಟ್ಟೆ ತಗೊಂಡೋಗಿ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಅಂತ ಲೆಕ್ಕಾಚಾರ ಹಾಕಿ ಇದನ್ನ ಮಾಡಿದರ. ಸೊ ಬಿಯಾಂಡ್ ದೀಸ್ ಆಲ್ ಥಿಂಗ್ಸ್, ನಿಜಕ್ಕೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ಸತ್ಯಕ್ಕೆ ದೂರ ಅಂತ ಹೇಳಲಾಗ್ತಾ ಇದೆ. ಜನರಲ್ಲಿರುವಂತಹ ಆತಂಕವನ್ನ ದೂರ ಮಾಡುವ ಕೆಲಸವನ್ನ ಈಗ ರಾಜ್ಯ ಆರೋಗ್ಯ ಇಲಾಖೆಯು ಕೂಡ ಮಾಡ್ತಾ ಇದೆ ವೀಕ್ಷಕರೇ. ಬರೋಬ್ಬರಿ 200 ಕಡೆ ಮೊಟ್ಟೆಯನ್ನು ಸಂಗ್ರಹ ಮಾಡಿ ಸ್ಯಾಂಪಲ್ಸ್ ಗಳನ್ನ ಟೆಸ್ಟ್ಗೆ ಕಳಿಸಿದ್ದಾರೆ. ಶೀಘ್ರದಲ್ಲೇ ರಿಪೋರ್ಟ್ ಬರುತ್ತೆ. ಆದರೆ ಮೇಲ್ನೋಟಕ್ಕೆ ಪ್ರೈಮಾ ಫಸಿಯಲ್ಲಿ ಸುಳ್ಳು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ನಿಜಕ್ಕೂ ಆರೋಗ್ಯ ಇಲಾಖೆ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಕೊಡುತ್ತಾ ಅಂತ ಹೇಳಿ. ಇನ್ನು ನೆಕ್ಸ್ಟ್